ಏನ್ರಿ ನೀವು? ನಿಮ್ಗೇನಾದ್ರೂ ಆದ್ರೆ ನಾನು ತಡ್ಕೊಂತೀನಿ ಅಂತ ನೀವು ಹೆಂಗ್ರಿ ಅನ್ಕೊಂಡ್ರಿ? ನಾನು ನಿಮ್ಮ ಮೇಲೆ ಜೀವನ ಇಟ್ಕೊಂಡಿದ್ದೀನಿ ಗೊತ್ತಾ? ನನಗೆ ನಿಮ್ಮ ಥರ ಪ್ರೀತಿ ತೋರಿಸ್ಕೊಳಕ್ ಬರಲ್ಲ ಅಷ್ಟೆ. ಹೌದು, ನಾನು ಹೊರಟ ಮುಂಗೋಪಿ. ಪ್ರೀತಿನ ಹೇಗೆ ತೋರಿಸ್ಕೊಬೇಕು ಅಂತ ಗೊತ್ತಾಗದೆ ಇರೋನು, ಯಾರ ಹತ್ರ ಹೆಂಗೆ ಮಾತಾಡಬೇಕು ಅಂತ ಗೊತ್ತಾಗದೆ ಇರೋಷ್ಟು ದಡ್ಡ ನಾನು. ಹಾಗಂತ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅಂತ ಅಲ್ಲ ವಂಶಿಯವ್ರೆ. ನೀವು ನಂತರ ಏನು ದಡ್ಡಿ ಅಲ್ವಲ್ಲ, ಓದಿರೋ ಹುಡುಗಿ ತಾನೆ. ಮತ್ತೆ ಯಾಕ್ರಿ ಈ ಥರ ನಿರ್ಧಾರ ತಗೊಂಡ್ರಿ? ಏನ್ ವಂಶಿ ನೀನು? ನನ್ಗೆಷ್ಟು ಭಯ ಆಗಿತ್ತು ಗೊತ್ತಾ? ಈಜ್ ಬರ್ದಿರೋಳ್ನ ತಗೊಂಡೋಗಿ ಸಮುದ್ರದ ಮಧ್ಯೆ ಆಗ್ದಾಗಿತ್ತು. ನನಗೆ ಕೈ ಕಾಲೇ ಆಡ್ತಿರ್ಲಿಲ್ಲ ಗೊತ್ತಾ? ನೀನ್ ಯಾಕೆ ಈ ತರ ಮಾಡ್ದೆ? ನನ್ನ ಉಸಿರಾಗಿರೋ ಕೃಷ್ಣ ನನ್ನ ದ್ವೇಷಿ ತರ ನೋಡಿದ್ರೆ ಹೇಗೆ ತಡ್ಕೊಂಡು ಸುಮ್ಮನೆ ಇರ್ಲಿ? ಪ್ರೀತಿ ಮಾಡಿ ಮದ್ವೆ ಆಗಿರೋನ್ ಜೊತೆ ಈ ತರ ಬದುಕೋದಕ್ಕಿಂತ ಸಾಯೋದೇ ಒಳ್ಳೇದನ್ನಿಸ್ತು. ನಿಮಗ್ ನಾನು ಹೇಗ್ರಿ ಅರ್ಥ ಮಾಡಿಸ್ಲಿ? ನಾನು ನಿಮ್ಮನ್ನ ದೂರ ಇಟ್ಟಿದ್ದು ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅನ್ನೋ ಕಾರಣಕ್ಕಲ್ಲ, ನಮ್ಮ ಅಣ್ಣನ ಮೇಲೆ ನನಗಿರೋ ಗೌರವಕ್ಕೆ. ಅವನಿಗೂ ಕೂಡ ನಿಮ್ ಮೇಲೆ ಮತ್ತೆ ನಿಮ್ ಕುಟುಂಬದವ್ರ ಮೇಲೆ ಅಭಿಪ್ರಾಯ ಬದಲಾಗಿ ಅವನ ಆಶೀರ್ವಾದ ತಗೊಂಡು ಸಂಸಾರ ಶುರು ಮಾಡೋಣ ಅನ್ನೋದೊಂದೇ ನನ್ನ ತಲೆಯಲ್ಲಿರೋದು. ನೀನ್ ಹೇಳ್ತಿರೋದು ನಿಜಾನಾ? ನಾನು ಯಾಕ್ರಿ ನಿಮ್ಮ ಹತ್ರ ಸುಳ್ಳು ಹೇಳಿ? ನಾನು ಮಾಡಿದ ಸರಿನಾ ತಪ್ಪು ಅನ್ನೋದು ನನಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಆದ್ರೆ ನೀವು ಮಾತ್ರ ಈಗ ಮಾಡಿರೋದು ಖಂಡಿತ ತಪ್ಪು. ಒಂದು ಕ್ಷಣ ನಾನು ಎದೆ ಬರ್ತಾನೆ ನಿಂತೋಗ್ಬಿಟ್ಟಿತ್ತು ಗೊತ್ತಾ? ನಂದೇ ತಪ್ಪು. ನಾನು ಆ ಥರ ನಡ್ಕೋಬಾರ್ದಾಗಿತ್ತು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಆದ್ರೆ ದಯವಿಟ್ಟು ಇನ್ಯಾವತ್ತೂ ಈ ಥರ ನಿರ್ಧಾರ ಮತ್ತೆ ಮಾಡಬೇಡಿ. ನೀನು ನಿಜವಾಗ್ಲೂ ನನ್ನ ಪ್ರೀತಿ ಮಾಡ್ತಿದ್ಯಾ ತಾನೆ? ನನಗೆ ಎಲ್ರ ಥರ ಹೇಳಕ್ ಬರಲ್ಲ. ಆದ್ರೆ ಒಂದಂತೂ ಸತ್ಯ, ನಾನು ನಮ್ಮಮ್ಮ ಅಕ್ಕನ ಎಷ್ಟು ಇಷ್ಟಪಡ್ತೀನೋ ಅಷ್ಟೇ ನಿಮ್ಮನ್ನು ಇಷ್ಟಪಡ್ತೀನಿ. ನಿಮ್ಮೆಲ್ಲ ನಾನು ಉಸಿರೇ ಇಟ್ಕೊಂಡಿದ್ದೀನಿ ಕಣ್ರಿ. ಪ್ರೀತಿ ಮುಂದೆ ಬೇರೆ ಎಲ್ಲ ಚಿಕ್ಕದು, ಬರೆದಿದ್ದಲ್ಲ ಪ್ರೇಮಿಗಳೇ ಹೇಳಿದ್ದು. ಪ್ರೀತಿ ಮುಂದೆ ಬೇರೆ ಎಲ್ಲ ಚಿಕ್ಕದು, ಬರೆದಿದ್ದಲ್ಲ ಪ್ರೇಮಿಗಳೇ ಹೇಳಿದ್ದು. ಏನಯ್ಯ ಮುಖ ನೋಡ್ತಾ ಇದ್ದೀರಾ? ಹೋಗಿ ನಿಮ್ಮ ಓನರ್ ಕರೀರಿ. ಏನಾಯ್ತು ಸರ್? ನೀವು ಓನರ್ರಾ? ಅಲ್ಲ, ಅವ್ರ ಹೆಂಡತಿ. ಓಹೋ, ಇದೇನಮ್ಮ ಇದು? ತಿನ್ನೋ ತರ ಇದೆಯಾ? ಇದನ್ನ ಆರ್ಡರ್ ಮಾಡಿ 1 ಗಂಟೆ ಆಯ್ತು, ಈಗ ತಂದ್ಕೊಟ್ಟಿದ್ದಾರೆ. ಅಲ್ಲ ಅಮ್ಮ, ಈ ಹೋಟ್ಲು ಬಗ್ಗೆ ಭಾರಿ ಬಿಲ್ಡಪ್ ಕೊಡ್ತಾ ಇದ್ರು. ಹಂಗೈತೆ ಹಿಂಗೈತೆ ಅಂತ ಇಲ್ಲಿ ನೋಡಿದ್ರೆ ಏನು ಇಲ್ವಲ್ಲಮ್ಮ. ಅಲ್ಲ ಯಾಕೆ ಸರ್, ಏನಾಯ್ತು? ಇವ್ರು ಯಾರು? ಇವರೇ ನಮ್ಮ ಹೋಟ್ಲು ಓನರು. ಓಹೋ, ನಮಸ್ಕಾರ ಸಾರ್. ಏನ್ ಸಾರ್ ಇದು ಅಡಿಗೆನಾ? ಬರೀ ಉಪ್ಪು ಸುರಿದವ್ರಲ್ಲ ಸರ್ ನಿಮ್ಮ ಹುಡುಗರು? ರೀಲ್ಸ್ ಅಲ್ಲಿ ಬರೀ ಬಿಲ್ಡಪ್ ಕೊಟ್ಟಿದ್ದೆ ಆಗೋಯ್ತು. ಇಲ್ಲಿ ನೋಡಿದ್ರೆ ಏನು ಇಲ್ಲ. ಅನ್ನ ಕೂಡ ಸರಿಯಾಗಿ ಬೆಂದಿಲ್ಲ. ಯಾವ ಸೀಮೆ ಅಡಿಗೆ ಮಾಡ್ತೀರಾ ನೀವು? ಈ ತರ ಮಾಡ್ಕೊಂಡಿರೋದ್ಕಿಂತ ಬಾಗ್ಲ ಹಾಕೊಂಡು ಮನೆಗೆ ಹೋಗ್ರಿ. ನಮ್ಮ ಹಣ ಟೈಮು ಎರಡೂ ವೇಸ್ಟ್. ಡಬ್ಬ ತರ ಇದೆ ಇದು. ಹೇಯ್, ಇದನ್ನೇನ್ ತಿಂತೀಯಾ? ನಡೆಯ ಹೋಗೋಣ. ನಮ್ ಹೋಟೆಲ್ ಅಡ್ಗೆ ರುಚಿ ರುಚಿಯಾಗಿ ಇರುತ್ತೆ ಅನ್ಕೊಂಡಿದ್ದೆ. ಈ ತರ ಇರುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಓ,
ಅಣ್ಣನ ನೋಡ್ತಾ ಇದ್ರೆ ಇವತ್ತು ಯಾಕೋ ಹೋಟ್ಲಲ್ಲಿ ರಣರಂಗನೇ ಆಗುತ್ತೆ ಅನ್ಸುತ್ತೆ. ಬನ್ನಿ ಎಲ್ಲ ಒಳಗೆ. ನಾನು ಉಸಿರಿರೋ ತನಕ ನಿಮ್ಮ ಮುಖದ ಮೇಲೆ ಇರೋ ಈ ನಗು ಮಾಸ್ತಿ ಇರೋ ಥರ ನಾನು ನೋಡ್ಕೊಂತೀನಿ ವಂಶಿ ಅವರೇ. ನಿನಗೆ ನನ್ನ ಮೇಲೆ ಅಷ್ಟೊಂದು ಪ್ರೀತಿ ಇದ್ರು ಒಂದೇ ಒಂದಿನನು ಯಾಕೆ ಕೃಷ್ಣ ನನ್ನ ಹತ್ರ ಹೇಳಿಲ್ಲ? ನಮ್ಮ ಕುಟುಂಬದಲ್ಲಿ ಏನೇನು ನಡೀತಿದೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಲ್ವಾ ವಂಶಿ ಅವರೇ? ಅದೆಲ್ಲ ಸರಿ ಆದ್ಮೇಲೆ ಹೇಳೋಣ ಅಂತ ಸುಮ್ಮನೆ ಇದ್ದೆ. ನಾವೆಲ್ಲ ಒಟ್ಟಾಗಿ ಖುಷಿಯಾಗಿ ಬಾಳ್ಬೇಕು. ನಿಮ್ಮ ಮೇಲೆ ಬಂದಿರೋ ಕಳಂಕ ದೂರ ಆಗಿ ಅಣ್ಣ ನಿಮ್ಮನ್ನು ಒಪ್ಕೊಬೇಕು. ಅಣ್ಣ ನನಗೆ ದೇವ್ರ ಥರ, ಅವನ ಪ್ರೀತಿಯಿಂದ ಆಶೀರ್ವಾದ ಮಾಡ್ಬೇಕು ಅನ್ನೋದೊಂದೇ ನನ್ನ ಆಸೆ. ಆಯ್ತು, ಇನ್ಮೇಲೆ ಯಾವತ್ತೂ ಈ ಥರ ಮಾಡಲ್ಲ ತಾನೆ? ಇಲ್ಲ ವಂಶಿ ಅವರೇ, ನಿಜವಾಗ್ಲೂ ಮಾಡಲ್ಲ. ನಾನು ನಿನ್ನ ನಂಬೋದಾ? ನನ್ನ ಮೇಲೆ ನಿಮಗೆ ನಂಬಿಕೆ ಇಲ್ವಾ? ಹಾಗಲ್ಲ, ನೀನ್ ಮತ್ತೆ ಏನಾದ್ರೂ ಕಾರಣ ಹೇಳಿದ್ರೆ ಅಂತ. ನೋಡಿ, ಈ ವಿಷಯದಲ್ಲಿ ಇನ್ ಯಾವತ್ತೂ ಯಾವ ಕಾರಣನೂ ಹೇಳಲ್ಲ ಅಂತ ನಾನು ನಿಮಗೆ ಮಾತು ಕೊಡ್ತಾ ಇದ್ದೀನಿ. ಪಕ್ಕ ಅಲ್ವಾ? 100ಕ್ಕೆ 100 ಸತ್ಯ ರೀ. ಎಲ್ಲಿ ಐ ಲವ್ ಯು ಅಂತ ಇನ್ನೊಂದ್ಸಲ ಹೇಳು. ಹೋಗ, ಸುಳ್ಳು ಹೇಳ್ತಿದ್ಯಾ? ಇಲ್ಲ ಕಣ್ರಿ. ಮತ್ ಹೇಳು. ಐ ಲವ್ ಯು. ಇಷ್ಟನಾ? ಜೋರಾಗಿ ಹೇಳು, ನಾನ್ ನಂಬಲ್ಲ. ವಂಶಿ ಅವರೇ, ವಂಶಿ ಅವರೇ, ಐ ಲವ್ ಯು, ಐ ಲವ್ ಯು. ಏನಾಯ್ತು? ನಾನೇನಾದ್ರೂ ಓವರ್ ಆಗಿ ಮಾತಾಡ್ಬಿಟ್ನಾ? ಯಾಕೆ ಹಿಂಗೆ ನಗ್ತಿದ್ದಾರೆ ಇವರು? ಈಗೇನಾಯ್ತು ಅಂತ ಇಬ್ರು ನಗ್ತಿದ್ದೀರಾ? ನಾನೇನಾದ್ರೂ ತಪ್ಪು ಮಾತಾಡಿದ್ನಾ? ತಪ್ಪೇನು ಮಾತಾಡ್ಲಿಲ್ಲ.